ಇವತ್ತು ರಾಕಿ ಬಾಯ್ ಅಂದರೆ ಎಲ್ಲರಿಗೂ ನೆನಪಾಗುವ ಹೆಸರು ಯಶ್. ಆದರೆ ಈ ಪಾತ್ರಕ್ಕೆ ಮೊದಲ ಆಯ್ಕೆ ಅವರೇ ಆಗಿರಲಿಲ್ಲ ಎಂಬ ಮಾತು ವರ್ಷಗಳಿಂದ ಹರಿದಾಡ್ತಾ ಇದೆ. ಹಾಗಾದ್ರೆ ಮೊದಲ ಆಯ್ಕೆ ಯಾರು ಮತ್ತು ಕೊನೆಗೆ ಈ ಪಾತ್ರ ಯಶ್ಗೆ ಹೇಗೆ ಸಿಕ್ತು? ಈ ಕತೆ ನಿಮಗೆ ಆಶ್ಚರ್ಯ ಮಾಡಬಹುದು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. 2018ರಲ್ಲಿ ಬಿಡುಗಡೆಯಾದ KGF ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸುತ್ತೆ. ರಾಕಿ ಬಾಯ್ ಪಾತ್ರದಲ್ಲಿ ಯಶ್ ನೀಡಿದ ಅಭಿನಯ ಅವರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಾಡುತ್ತೆ. ಆದರೆ ಸಿನಿಮಾ ಬಿಡುಗಡೆಯಾದ ನಂತರ ಒಂದು ಮಾತು ಸಾಕಷ್ಟು ಬಾರಿ ಕೇಳಿ ಬಂದಿತ್ತು. ಅದು ಏನಪ್ಪಾ ಅಂದ್ರೆ, ಈ ಪಾತ್ರಕ್ಕೆ ಮೊದಲ ಆಯ್ಕೆ ಯಶ್ ಅಲ್ಲ ಎಂದು. ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಹೆಸರುಗಳು ಹರಿದಾಡಿದವು. ಕೆಲವರು ಬೇರೆ ಕನ್ನಡ ನಟರ ಹೆಸರು ಹೇಳಿದರೆ, ಇನ್ನು ಕೆಲವರು ತೆಲುಗು ಮತ್ತು ತಮಿಳು ನಟರ ಹೆಸರನ್ನ ಕೂಡ ಸೇರಿಸಿದ್ದರು. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಇದುವರೆಗೆ ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಅಥವಾ ಹೊಂಬಾಳೆ ಫಿಲ್ಮ್ಸ್ ರಾಕಿ ಬಾಯ್ ಪಾತ್ರಕ್ಕೆ ಯಶ್ ಗಿಂತ ಮೊದಲು ಮತ್ತೊಬ್ಬ ನಟನನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಗಿತ್ತು ಎಂದು ಯಾವುದೇ ದೃಢೀಕರಣ ನೀಡಿಲ್ಲ. ಫೈನಲಿ ಇದರ ರಿಯಾಲಿಟಿನ ಚೆಕ್ ಮಾಡಿ ನೋಡೋದಾದ್ರೆ, ಪ್ರಶಾಂತ್ ನೀಲ್ ಈ ಕಥೆಯನ್ನ ಬರೆಯುವಾಗಲೇ ಯಶ್ ಅವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬರೆದಿರುತ್ತಾರೆ. ವೀಕ್ಷಕರೇ, ಯಶ್ ಅವರ ವ್ಯಕ್ತಿತ್ವ, ಧ್ವನಿ ಮತ್ತು ಪರದೆ ಮೇಲಿನ ಪ್ರಭಾವವೇ ರಾಕಿ ಬಾಯ್ ಪಾತ್ರವನ್ನ ಜೀವಂತವಾಗಿಸಿತು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದ್ರೆ ಹಲವಾರು ವರ್ಷಗಳಿಂದ ಓಡಾಡ್ತಾ ಇರೋ ಈ ಮೊದಲ ಆಯ್ಕೆ ಬೇರೆ ನಟ ಎಂಬ ಸುದ್ದಿ ಹೇಗೆ ವೈರಲ್ ಆಯಿತು? ಹೆಚ್ಚಿನ ಸಂದರ್ಭದಲ್ಲಿ ಇಂತಹ ಸುದ್ದಿಗಳು ರಿಯಾಲಿಟಿ ಇನ್ಫಾರ್ಮೇಶನ್ ಗಿಂತ ಹೆಚ್ಚು ರೂಮರ್ಸ್ ಗಳಿಂದಲೇ ಹರಡುತ್ತವೆ. ಅದಕ್ಕಾಗಿ ಯಾವುದೇ ವೈರಲ್ ಸುದ್ದಿಗಳನ್ನ ನಂಬುವ ಮೊದಲು ಅದರ ಮೂಲಗಳನ್ನ ಪರಿಶೀಲಿಸುವುದು ಮುಖ್ಯ. ವೀಕ್ಷಕರೇ, ಈ ವಿಡಿಯೋ ಮಾಡೋದು ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ, ಯಶ್ ಅವರು ಮಾತ್ರ KGF ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬೆಳೆದ್ರು. ಆದ್ರೆ ಇದೇ ಸಿನಿಮಾ ಬೇರೆ ಯಾರಾದ್ರೂ ಮಾಡಿದ್ರೆ ಅವರು ಕೂಡ ಹೀಗೆ ಬೆಳಿತಿದ್ರ ಅನ್ನೋ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ KGF ಕಥೆನೇ ಹಾಗಿತ್ತಾ ಅಥವಾ ಯಶ್ ಅವರ ಕೈಯಲ್ಲಿ ಇದು ಹೆಚ್ಚು ಸಕ್ಸಸ್ಫುಲ್ ಆಯ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂಥ ಅನೇಕ ಮಾಹಿತಿಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.